ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ ನೀವೇನಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತು ಒಬ್ಬ ಗಂಡಸಿನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಈ ಒಂದು ಫೋಟೋದಲ್ಲಿರ್ತಕ್ಕಂಥವರ ಹೆಸರು ಕಾವೇರಿ ಅಂತ. ಆ್ಯಂಡ್ ಇವರ ವಯ ಬಂದು 27 ವರ್ಷ. ಊರು ಬಂದುಬಿಟ್ಟು ಚಿಕ್ಕಮಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥದ್ದು ಇವರು. ಪ್ರಸ್ತುತ ಇವರ ಜಾತಿ ಗೌಡ್ರ ಜನ ಆ್ಯಂಡ್ ಇವರ ರಾಶಿ ಮೀನ ರಾಶಿ ಆಗಿರುತ್ತೆ. ಪುಟ್ಟದಾಗಿರ್ತಕ್ಕಂಥ ಒಂದು ಮನೆ ಇದೆ, ಒಂದು ಅಂತಸ್ತಿಂದು. ಆ್ಯಂಡ್ ಆ ಒಂದು ಮನೆಯಲ್ಲಿ ಒಟ್ಟು 7 ಜನ ಸದಸ್ಯರು ಇವರು ವಾಸವಾಗಿದ್ದಾರೆ. ಕಾವೇರಿ ಅವರ ಫ್ಯಾಮಿಲಿ ವಿತ್ತನ್ನು ಎಲ್ಲರೂ ಕೂಡ ವಾಸವಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಮಗಳೇ ನಾನೇ ಆಗಿದ್ದೇನೆ. ಪ್ರಸ್ತುತ ಇನ್ನೂ ಕೂಡ ವಿವಾಹ ಆಗಿಲ್ಲ. ನಿಮ್ಮ ಚಾನಲ್ನ ಮೂಲಕ ಒಬ್ಬ ಗಂಡು ವರ ತಿಳಿಸಿ, ಬಟ್ ಅವರ ಹತ್ರ ಕ್ವಾಲಿಫಿಕೇಷನ್ ಈ ರೀತಿಯಾಗಿರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಸೊ ಆ ಪಾಯಿಂಟ್ಗಳನ್ನು ನಾನು ಹೇಳ್ತೀನಿ, ನೋಡ್ಕೊಂಬಿಡಿ. ಇವರ ಫೋಟೋ, ಇವರ ಹೆಸರು, ಊರು ಮತ್ತು ಜಾತಿ ಎಲ್ಲ ಕೂಡ ನೋಡ್ಕೊಂಬಿಡ್ತೀನಿ ಅಂತ. ಇವರು ಇಷ್ಟ ಆಗಿದ್ದರೆ ಕಂಟಿನ್ಯೂ ಮಾಡೋಣ ಬನ್ನಿ. ಇವ್ರಿಗೆ ಈ ರೀತಿಯ ಕ್ವಾಲಿಫಿಕೇಷನ್ ಇರಬೇಕಂತೆ ಗಂಡಿನಲ್ಲಿ. ಸೊ ಮೊದಲನೇದಾಗಿ, ಸಂಬಂಧ ಬೆಳೆಸುವಂಥ ಹುಡುಗ ಯಾವ ಜಾತಿ ಆಗಿದ್ರೂ ಕೂಡ ಪರವಾಗಿಲ್ಲ, ಬಟ್ ಅವ್ರ ಹತ್ರ ಶಕ್ತಿ ಇರಬೇಕು. ಯಾವ ರೀತಿಯಲ್ಲಿ ಅಂತಂದರೆ, ನಾನು ಕೆಲಸ ಮಾಡ್ತೀನಿ, ಏನೇ ಕೊಟ್ಟರು ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಷ್ಟು ಒಂದು ಶಕ್ತಿ ಅವ್ರ ಹತ್ರ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಬೇರೆ ಕಾಸ್ಟಿನ ಒಂದು ಹುಡುಗಿನ ಮದುವೆ ಆಗಬೇಕು ಅಂದರೆ ಗಡ್ಸು ಬೇಕು, ಅದನ್ನು ನಿಭಾಯಿಸಬೇಕಾಗಿರ್ತಕ್ಕಂಥ ಶಕ್ತಿನೂ ಬೇಕು. ಹಾಗಾಗಿನೇ ಅವರು ಹೇಳಿದ್ದಾರೆ. ಇನ್ನು ಎರಡನೇದಾಗಿ, ನನಗಿಂತ ಸ್ವಲ್ಪ ಶ್ರೀಮಂತ ಇರಬೇಕು. ಅಂದರೆ ಇವಾಗ ನಾನು ನೋಡಿ ಪ್ರಸ್ತುತ 10 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡೆತೆ ಆಗಿದ್ದೇನೆ. ಅವರು 11 ಲಕ್ಷ ರೂಪಾಯಿಯತ್ತು ಇರಬೇಕು ಅಂತ ಹೇಳಿದ್ದಾರೆ. ಸೊ ನೋಡೋದಕ್ಕೆ ಚೆಂದ ಇರಬೇಕು, ಗಡ್ಡ ಮೀಸೆ ಎಲ್ಲನೂ ಕೂಡ ಬಿಟ್ಟಿರಬೇಕು, ಆ್ಯಂಡ್ ದಪ್ಪದಾಗಿರ್ತಕ್ಕಂಥ ಶರೀರ ಹೊಂದಿದ್ರೆ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಅವರಲ್ಲಿ ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಆಯಿತು. ಇನ್ನು ಅವರು ಎಲ್ಲಿದ್ದಾರೆ ಅಂತ ವಿಳಾಸ ಹೇಳಿಲ್ಲ ಅಂತಂದರೆ ವೀಡಿಯೋ ಮಾಡಿದ್ದಕ್ಕೂ ವೇಸ್ಟು. ಹೇಳ್ತೀನಿ ಕೇಳಿ. ವಿಳಾಸ ಬಂದುಬಿಟ್ಟು ಚಿಕ್ಕಮಗಳೂರಿನಲ್ಲ ಸರ್ಕಾರಿ ಆಸ್ಪತ್ರೆ ಏನಿದೆ ಸ್ನೇಹಿತರೆ, ಅಲ್ಲಿರೋರಿಗೆ ಗೊತ್ತಾಗಿರುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿದೆ ಅಂತ. ಅದರ ಮುಂದಿನ ಭಾಗದಲ್ಲಿರ್ತಕ್ಕಂಥ ಒಂದಂತಸ್ತಿನ ಹಳದಿ ಬಣ್ಣದಲ್ಲಿ ಪೇಂಟ್ ಮಾಡಿರ್ತಕ್ಕಂಥ ಮನೆಯೇ ಇವ್ರದ್ದು, ಕಾವೇರಿಯವರ ಮನೆ ಅಂತ ಆಗಿರುತ್ತೆ. ಅಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ. ಬೈ ಚಾನ್ಸ್ ನನಗೆ ಅದು ನೋಡಿಲ್ಲ, ನಾನು ಬೇರೆ ಊರ್ನಾವ್ ಇದ್ದೀನಿ ಅಂತಂದರೆ ನೀವು ಮಾಡಬೇಕಾಗಿದ್ದಷ್ಟೇ, ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಊರನ್ನ ಕಮೆಂಟ್ ಮಾಡಿ, ಅವರೇ ಡೀಟೇಲಾಗಿ ತಮ್ಮ ಮಾಹಿತಿನ ಕಳಿಸ್ಕೊಡ್ತಾರೆ. ಆ್ಯಂಡ್ ಈ ಕಡೆ ಬರೋದಾದರೆ, ಪ್ರಸ್ತುತ ಇಲ್ಲೇನು ನೋಡ್ಕೊಳ್ತಿದ್ದೀರಾ, ಸೊ ಅವರು ಕನಸಿನ ಕಾರ್ ಇದು ಸ್ನೇಹಿತರೆ. ಅಂದರೆ ಪ್ರಸ್ತುತ ಇದವ್ರ ಹತ್ರ ಇಲ್ಲ ಇವಾಗ ಪ್ರೆಸೆಂಟಾಗಿ, ಬಟ್ ಈ ಒಂದು ಕಾರನ್ನು, ಆಡಿ ಕಾರನ್ನು ತೆಗೆದುಕೊಳ್ಬೇಕು ಅಂತ ಸುಮಾರು 15 ವರ್ಷಗಳಿಂದ ಆಸೆ ಪಡ್ತಿದ್ದಾರೆ ಗೆಳೆಯರೇ. ಪ್ರಸ್ತುತ ನೋಡೋದು ಕೂಡ ಒಳ್ಳೆಯ ಒಂದು ಮಾಡೆಲ್ ಡಿಸೈನಿಂಗಲ್ಲಿ ಈ ಒಂದು ಕಾರನ್ನು ಮಾಡಿರ್ತಕ್ಕಂಥದ್ದು. ನೌ ಒನ್ ಆಫ್ ದ ಮೇನ್ ರೀಸನ್ ಅಪ್ ಟು ಬೈ ಕ್ವಾಲಿಟಿ ಆಫ್ ದ Q8 ಆ್ಯಂಡ್ ಇದರ ಇಂಟೀರಿಯರ್ ಆ್ಯಂಡ್ ಇದೊಂದು ಮಾಡೆಲ್, ಟಾಪ್ ಮಾಡೆಲ್, ಹೈಜೆನಿಕ್ ಆಗಿರ್ತಕ್ಕಂಥ ಸ್ಪೇಸಲ್ಲಿ ರೆಡಿಯಾಗಿದೆ. ಆ್ಯಂಡ್ ಸ್ನೇಹಿತರೆ, ಇದೊಂದು ಬಿಲ್ಡ್ ಕ್ವಾಲಿಟಿ ಬಂದುಬಿಟ್ಟು, ಸೊ ಪ್ರಸ್ತುತ ಟಾಟಾ ಕಂಪನಿಯ ಒಂದು ಬಿಲ್ಡ್ ಕ್ವಾಲಿಟಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಆ್ಯಂಡ್ ಈ ಒಂದು ಆಡಿ ಟೇಕ್ ಆ್ಯನ್ ಆಲ್ವೇಸ್ ವೆಲ್ ದ ಆ್ಯಂಡ್ ಸೇಫ್ಟಿ ಆಗಿರ್ತಕ್ಕಂಥ ಲಾಂಗ್ ಡ್ರೈವ್ ಮಾಡ್ಬೋದು ನೀವು ಅವ್ರ ಜೊತೆ. ಇದರಲ್ಲಿ ಎಷ್ಟು ದೂರ ಕೂಡ ಹೋಗ್ಬೋದು, ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಬಟ್ ಅವರ ಕನಸು ಏನಿದೆ ಅದು ನೀವು ಮದುವೆ ಆದ ನಂತರ ದುಡ್ಡು ಕೊಟ್ಬಿಟ್ಟು ಅವರೇ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ನೀವೇನು ತಲೆ ಕೆಡಿಸ್ಕೊಳ್ಳುವಂತಹ ಒಂದು ಅವಶ್ಯ ಕೂಡ ಇಲ್ಲ ಸ್ನೇಹಿತರೆ. ಬನ್ನಿ ಇನ್ನೊಂದು ಸ್ಪೇಸ್ ನೋಡ್ಕೊಂಬರೋಣ. ಸೊ ಪ್ರಸ್ತುತ ಒಳಗಡೆ ಇರ್ತಕ್ಕಂಥ ಒಂದು ಸ್ಪೇಸ್ ನೋಡ್ಕೊಳ್ಬೋದು. ಆ್ಯಂಡ್ ಡ್ರೈವರ್ ಸೀಟ್ ಆಗಿರುತ್ತೆ ಇದು. ಆ್ಯಂಡ್ ಅವರು ಕಾವೇರಿಯವರು ಕೂತ್ಕೊಳ್ಳುವಂತಹ ಒಂದು ಸೀಟು. ಈ ಕಡೆ ಕೂಡ 2 ಸೀಟ್ಸ್ ಇದೆ ಸ್ನೇಹಿತರೆ. ಪ್ರಸ್ತುತ 4 ಸೀಟ್ಸ್ ಅವೈಲೇಬಿಲಿಟಿ ಇದೆ ಈ ಒಂದು ಆಡಿ ಕಾರ್ನಲ್ಲಿ. ಆಟೋಮೆಟಿಕ್ಲಿ ಏರ್ ಬ್ಯಾಗ್ ಆ್ಯಕ್ಟಿವೇಶನ್ ಆಗಿಬಿಟ್ಟು ಆನ್ ಆಗುತ್ತೆ. ಇಲ್ಲಿಂದ ಈ ಸ್ಟೇರಿಂಗ್ ಏನು ನೋಡ್ತೀರಿ, ಈ ಸ್ಟೇರಿಂಗಿಂದ ಆಟೋಮೆಟಿಕಲಿ ಆ್ಯಕ್ಟಿವ್ ಆಗಿ ಆನ್ ಆಗುತ್ತೆ ಸ್ನೇಹಿತರೆ. ಪ್ರಸ್ತುತ ಈ ಒಂದು ಗೇರ್ ಬಾಕ್ಸ್ ಕೂಡ ನೋಡ್ಕೋಬೋದು. ಸೂಪರ್ ಆಗಿರ್ತಕ್ಕಂಥ ಗೇರ್ ಬಾಕ್ಸ್, TV ಏರಿಯಾ ಮತ್ತು ಈ ಒಂದು ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್. ಆ್ಯಂಡ್ ಇದರ CC ಬಂದುಬಿಟ್ಟು 1800 CC ಆಗಿರ್ತಕ್ಕಂಥ ಆಡಿ ಕಾರು. ನೀವು ಜೊತೆಗೆ ಆ ಒಂದು ಕಾವೇರಿ ಅವರು ಎಲ್ಲರೂ ಕೂಡ ಬೇಕು ಅಂತಂದರೆ ನೀವು ಅವ್ರನ್ನ ಮದುವೆ ಆಗಬೇಕು. ಸೊ ಪ್ರಸ್ತುತ ನೀವು ಮದುವೆ ಆಗಬೇಕು ಅಂದರೆ ಅವ್ರಿಗೆ ಹೇಳಿರ್ತಕ್ಕಂಥ ಕ್ವಾಲಿಫಿಕೇಷನಲ್ಲಿ ನೀವು ಸೆಲೆಕ್ಷನ್ ಆಗಬೇಕು ಅಂದರೆ ನಿಮ್ಮ ಡೀಟೇಲ್ಸ್ಗಳನ್ನು ಅವರಿಗೆ ಕಳಿಸ್ಕೊಡ್ಬೇಕು. ಸೊ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಊರನ್ನು ಕಮೆಂಟ್ ಮಾಡಿ ಅವ್ರಿಗೆ ಡೀಟೇಲಾಗಿ ಕಳಿಸಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇರಿ. ಸೊ ನಮಸ್ತೆ, ಟೇಕ್ ಕೇರ್, ಬಾಯ್.